ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಿಮಗೆ ಗದ್ದಲ ಮಾಡೋದು ಪೂಜೆನ ನಿಮ್ಮ ತಲೆ ಬೋಳಿಸಿ ಕಳಿಸೋದು ದೇವ್ರ ಕಡೆ ತಪ್ಪ ಇಲ್ಲ. ದೇವ್ರು ಸುಮ್ಮನೆ ಕುಂತು ಬಿಟ್ಟಾವ. ನಾಟಕ ಮಾಡಾಗ ಅವ್ನು ಪೂಜಾರಿ ಮತ್ತು ಭಟ್ಟ ಅವ್ರ ನಾಟಕಗಳನ್ನು ಸಿಕ್ಕೊಂಡು ನೀವು ಹಾಳಾಕಿರಿ. ಅದಕ್ಕೆ ಬೇಕಾದ್ದನ್ರಿ ಬೇಕಾದ್ ಮಾಡ್ರಿ. ಅಮಾವಾಸ್ಯೆಗೊಮ್ಮೆ ಧರ್ಮದಿಂದ ನನ್ನ ಹಿರಿಯಂತಂದು ಒಬ್ಬಸರಿ ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ನು ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ಬಾರ್ದು. 5 ಅಮಾವಾಸ್ಯೆಗೊಂದು ಒಂದೊಂದು ನಿಂಬೆಯನ್ನು ತೊಗೊಂಡ್ಬರ್ಬೇಕು. ಜಳಕ ಪೂಜೆ ಮಾಡಿ ಮನೆಯಾಗ ದೇವರಿಗೆ ನಮಸ್ಕಾರ ಮಾಡಿ 1 ನಿಂಬೆಹಣ್ಣು 10 ಇಟ್ಕೊಂಡು ಗಂಟನ್ನು ಕರ್ಕೊಂಡು ಬರಬೇಕು. ಅವಾಗ ಮಾತಾಡಲಿ, ಉಣ್ಣಲಿ, ತಿನ್ನಲಿ, ಚಹಾ ಕುಡಿಲಿ, ಅವಾಗ ಬೇಕಾದ ಮಾಡಲಿ. ಪರವಾನಗಿ ಗಂಡ್ಮಕ್ಕಳಿಗೆ, ಹೆಣ್ಮಕ್ಳಿಗೆ ನಿಮಗೆ ಯಾರಿಗೆ ಪರವಾನಗಿಲ್ಲ. ಮಾತಾಡ್ದ ಬಂದು ಒಪ್ಸಿದ್ರಿ ಅದಕ್ಕೆ ಮುಮ್ಮುಖ ಬರ್ತಾ ಅಂತ. ಬಟ್ ಏನೋ ಹಾಕಿದ ಬಂದು ಒಪ್ಸಿದ್ರಿ ಅದಕ್ಕೆ ಉಪವಾಸ ಬರ್ತಾ ಅಂತ. ಅಮಾವಾಸ್ಯೆಗೊಮ್ಮೆ ಊರಾಗಿದ್ದ ಇಲ್ಲಿ ಮಠ ಮುಮ್ಮುಖ ಬರ್ತಾನೂ ಆಗುತ್ತೆ, ಉಪವಾಸ ಬರ್ತಾನೂ ಆಗುತ್ತೆ. ನಿಂಬೆಣ್ಣು ಅದ್ರಾಗ ಇಟ್ಟು ಬೂದಿ ಹಚ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಪರವಾನಗಿ ಚಹಾ ಕುಡಿಯೋಕೆ ಉಂಟಾಗಿ. ಇಲ್ಲಿ ಬಂದು ಬೋನ್ಯಾಗ ಇಟ್ಟು ಬೂದಿ ಹಚ್ಕೊಂಡ್ಬಿಟ್ರೆ ಮಾತು ಮುಗಿ. ಆಮೇಲೆ ನೀವು ಬೇಕಾದ ಮಾಡಿ. ಅದೇ ಅಮಾವಾಸ್ಯೆಗೂ ಸಾಧ್ಯ ಎಲ್ಲರಿಗೂ ಉಡಿ ತುಂಬ್ತಾನೆ. ಆ ಉಡಿಯಾಗ ಏನು ಬರ್ತೈತಿ ಅದು ನನ್ನ ಭಾಗ್ಯ ಅಂತ ತಿಂದು ಹೇಳ್ತಾರೆ. ಅವಾಗ ಮಕ್ಕಳು ಯಾವ ಅಮಾವಾಸ್ಯೆಗೆ ಮುಟ್ರೆ ನಿಂದಿರ್ತಾನ, ಯಾವ ಅಮಾವಾಸ್ಯೆ ಕೊಡ್ತಾನೆ ಅದು ಅವಾಗ ಸಂಬಂಧಪಟ್ಟ ತಿಳಿತು. ನಡ್ರಿ ನಿಂಬೆಹಣ್ಣು ಕೊಟ್ಟಿದ್ದು ನಿಮಗೆ ಅವನು ತರಬೇಕು. ಆ ನಿಂಬೆಹಣ್ಣು ಬಿಟ್ಟು ಬದಲಿ ತೊಗೊಂಬಂದ್ರೆ ಅವಾಗ ಹೇಳಿಬಿಡ್ತಾನೆ ಆ ನಿಂಬೆಹಣ್ಣು ನಮ್ದಲ್ಲ ಅಂದ್ಬಿಡ್ತಾನೆ. ಅಂತಂದು ಎವರೇ ಇದ್ದಿಲ್ಲ ಪಟ್ಕಾಸ್ ತೋರಿಸಿದಾಗ ಹಂಗೆ ಬರ್ತಾನೆ ಅವ. ಆದರೆ ಪರೀಕ್ಷೆ ಮಾಡೋಕೆ ಕೊಟ್ಟಿರ್ತೀನಿ. ಒಂದೊಂದು ನಿಂಬೆಹಣ್ಣು 5 ಅಮಾವಾಸ್ಯೆ ಒಪ್ಪಿಸ್ರಿ. ಅದೇ ಒಂದು ವಿಷಯಕ್ಕೆ ಪರೀಕ್ಷೆ ಮಾಡೋಕ್ಕೆ 5 ನಿಂಬೆಹಣ್ಣು ಕೊಟ್ಟಿರ್ತೀನಿ. ಅದಕ್ಕೆ ನಾ ಎಲ್ಲ ಅಮಾವಾಸ್ಯೆಗೆ ಔಷಧ ಕೊಡ್ತೀನಿ. ಹಂಗೆ ಬಂತು ನಡಿ ಸರ್ಕೊ ನೀವು 5 ನಿಂಬೆಹಣ್ಣು ತೊಗೊಂಬರಿ. 5 ನಿಂಬೆಹಣ್ಣು ನಿಮ್ಮ ಮನೆಯವರು ಇನ್ನೊಂದ್ರಲ್ಲ ಬರ್ರಿ. ನೀವು 5 ನಿಂಬೆಹಣ್ಣು ತೊಗೊಂಬರಿ. ಬೆಳಿಗ್ಗೆ ತಂದು ಕೊಟ್ಟರೆ ಅಡ್ಡಿ ಇಲ್ಲ, ಮತ್ತೆ ಹೋಗೋಣವ. ಬೆಳಿಗ್ಗೆ ತಂದು ಕೊಟ್ಟಿವ್ರಿ ಅಂದ್ಬಿಡು. ಎಲ್ಲಿ ಬರ ಇಲ್ಲಿ ಯಾವ ದೇವರ ಹೆಸರಲ್ಲೇ ಒಪ್ಪತ್ತದೀವ ಒಪ್ಪತ್ತು ಮಾಡಿ ಅಲ್ಲ ಯಾವ ದೇವರ ಹೆಸರಲ್ಲೇ ಹೇಳ. ಮತ್ತೆ ಯಾಕೆ ದೇವರೇ ಇಲ್ಲ ಜನ ಜಗತ್ತಿನಾಗ ನೀ ದೇವರ ಹೆಸರಲ್ಲೇ ಒಪ್ಪತ್ತು ಮಾಡಿಪ್ಪ. ಮೈಲಾರಿಂದ ಹೌದಾ? ಅವ ಯಾಕೆ ಕೊಡಬಾರ್ದು? ಹಂಗಾರ ಉಪವಾಸ ಬಿದ್ದರು ಇಲ್ಲ ಮಕ್ಕಳನ್ನ ನನ್ನ ಹೆಸರಲ್ಲಿ ಒಪ್ಪತ್ತು ಮಾಡೋದು ಹೇಳೋಣ ನಾವ ಹೇಳಿಲ್ಲ. ಯಾಕೆ ಮಾಡ್ತೀವಿ? ಮಕ್ಕಳು ಆಗೋದಕ್ಕೆ ಮಾಡ್ತೀವಿ. ಚಲಮ್ಮ ಅಡಿಬೇಡ ಅಂತ ಹೇಳೋಣ ನಾವ. ಒಪ್ಪತ್ತು ಜನ ಅಂದಿಲ್ಲ, ಅಡಿಬೇಡ ಅಂದಿಲ್ಲ. ಏನೇನೋ ಹೊತ್ತುತನ ಮಾಡಿ ದೇವರ ಹೆಸರು ಕೆಡಿಸ್ತೀವಿ. ಒಪ್ಪತ್ತು ಮಾಡೋದು ಬೇಕಾಗಿಲ್ಲ. ಲಗ್ನಾಗ ಎಷ್ಟು ವರ್ಷ ತಾರೀಕು ಹಚ್ಚಿದ್ರಿಲ್ಲ, ಇನ್ನೊಂದು 10. ಈ ಹೆಣ್ಮಗಳ ಲಗ್ನ ಆಗಿ ನಿಮ್ಮ ಮನೆಗೆ ಬಂದಿಲ್ಲ, ನಿನ್ನ ಕಾಲಿಗೆ ಎಷ್ಟು ಸಲ ನಮಸ್ಕಾರ ಮಾಡ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಬರಮರೆಡ್ಡಿಗೆ ಎದ್ದು ಕೂಡಲೇ ಕಾಲಿ ನಮಸ್ಕಾರ ಮಾಡ್ತಿದ್ರು. ಎದ್ದು ಕೂಡಲೇ ಕಾಲಿ ನಮಸ್ಕಾರ ಮಾಡಿ ಮುಂದೆ ಬಾಳೆ ಮಾಡಿದ್ರು. ನೀವು 3 ವರ್ಷದಾಗ ಒಂದು 3 ಸಲ ಮಾಡಿರ
3 ಸಲ ಮಾಡಿರ್ಬೋದು. ಯಾಕಂದ್ರೆ ದಸರಾದಾಗ ಬನ್ನಿ ಕೊಡ್ತೀವಿ, ಅದು ಮಾಡಲೇಬೇಕಲ್ಲ. ಹೌದಲ್ಲ, ಏನಾರು ಮಾಡಿಕೊಡಿ. 5 ಅಮಾವಾಸ್ಯೆ ಮಾತ್ರ ನೀವು ತರಬೇಕಮ್ಮ. ಮಾತಾಡ ಅದನ್ನೆಲ್ಲ ಡಾಕ್ಟ್ರೇ ಹೇಳ್ಯಾನ, ಯಾವ ದೇವರು ಹೇಳಿಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗಿ ಬಿದ್ದಾಗ ನಿಮ್ಮ ಮರ್ಯಾದೆ ಕಳೆದು ಗಂಟು ಹೇಳ್ತಿರ್ತಾವೆ ನಾವು. ಅಲ್ಲಿ ಚೆಕ್ ಮಾಡಿ, ಇಲ್ಲಿ ಚೆಕ್ ಮಾಡಿ, ಹೊರಗಾಡು ಮಾಡಿ, ಗುಳಿಗೆ ನುಂಗಿ ನಿನ್ನ ಹಣೆ ಬರೀ ಹಿಂಗಾಗೈತಿ. ಮೈ ಬರಬೇಕಾದ್ರೆ ಎದಕ್ಕೆ ಬರ್ತದೆ? ಹೆಚ್ಚು ಗುಳಿಗೆ ನುಂಗಿದ್ರೆ ಮೈ ಬರ್ತದೆ. ಹೆಣ್ಮಕ್ಳಿಗೆ ಹೆಚ್ಚು ಮೈ ಬರಕತ್ತಂದ್ರೆ ಸಂತಾನ ಆಗೋದು ಕಠಿಣ ಬಿಡ್ತಲ್ಲ. ಅದಕ್ಕೆ ಗುಳಿಗೆ ನುಂಗವ್ರ ಹಣೆ ಬರೀ ಕೆಟ್ಟ ಅದು ಮಕ್ಕಳ ಸಲುವಾಗಿ. ನಿಮ್ಯಾಗ ಗುಳಿಗೆ ಸನಿಗೆ ಹೋಗ್ಬೇಡಿ. ನಾನು ಎಲ್ಲರಿಗೂ ತಿಳುವಂಪಾಗಿ ಹೇಳ್ತೀನಿ, ಗಂಡನ ದೇವರನ್ನು ಬುದ್ಧಿ ಇಟ್ಕೋಬೇಕು. ಎದ್ದುಕೊಳ್ಳಿ ಅವನ ಖಾಲಿ ನಮಸ್ಕಾರ ಮಾಡಬೇಕು. ಔಷಧ, ಗುಳಿಗೆ, ಎಣ್ಣೆ, ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾವ ಒಪ್ಪಟ್ಟು ವನವಾಸ ಮಾಡಬಾರ್ದು. ಬೇಕಾದ್ರೂ ಬೇಕಾದ ಖುಷಿಯಿಂದ ಜೀವನ ನಡೆಸಿ. 5 ಅಮಾವಾಸ್ಯೆ ನನ್ನ ನಿಮ್ಮ ಕಣ್ಣು ಒಪ್ಪಿ. 5 ಅಮಾವಾಸ್ಯೆ ಒಳಗಡೆ ನಿಮ್ಮ ಕಣ್ಣು ತೆಗಿಯೋದು ದೇವರ ಜಿಲ್ಲೆ. ನೀವು ಇದ್ರಾಗ ಹುತ್ತನ ಮಾಡಿ ನಡಿವೆ ಯಾವನಾರು ಸಿಗ್ನಲ್ ಹೋಗೋದು ದಾರಿ ತಪ್ಪಿಸಿದ ಅಂದ್ರೆ ನಿಮ್ಮ ಹಣೆ ಬರೋಕ್ಕೆ ನಾವು ಸಂಬಂಧ ಇಲ್ಲ. ನಿಮ್ಮ ಭಯನೂ ನನಗಿರೋದಿಲ್ಲ. ಯಾಕೆ ಏನು ತಿಂದಿರೋದಿಲ್ಲ. ನಿಮ್ದು ತಿಂದವ್ರಿಗೆ ಭಯ ಐತಿ. ನಾ ಏನು ತಿಂದಿರೋದು ನಿಮ್ಮ ಭಯ ಇಟ್ಕೊಂಡು ಪರೀಕ್ಷೆ ಮಾಡ್ತೀನಿ. ಪರೀಕ್ಷೆದಾಗ ಗೆದ್ದಿರಿ ಕೊಡೋದು ಮಾತ್ರ ಐತಿ. ಯಾರು ಏನಿಲ್ಲ. ನೀ ಹಗಲೆಲ್ಲ ಡಾಕ್ಟ್ರಿಂದ ವಾದ ತಪ್ಪ, ನಿನ್ನ ತಪ್ಪ. ಯಾರ ಮಗು ಅಪಾದ ಕೊಡ್ಬಾರ್ದು. ನಿನ್ನ ಹಣೆ ಬರದಾಗ ದೇವರು ಬಡ್ದಿದ್ದಾದ್ರೆ ಕೊಟ್ಟೆ ಕೊಡ್ತಾರೆ. ಆ ದೇವ್ರು ಹಿಂದೆ ಕೆಟ್ಟು ಡಾಕ್ಟರ್ ದೇವರನ್ನು ಹೋಗಿರಲ್ಲ, ಅದು ನಿಮ್ಮ ತಪ್ಪು. ಆ ದೇವ್ರನ್ನ ಹಿಂದೆ ಕೆಟ್ಟು ಡಾಕ್ಟ್ರನ್ನ ದೇವರನ್ನು ಹೋಗಿ ಇಟ್ಕೊಂಡಿರಲ್ಲ, ಅದು ನಿಮ್ಮ ತಪ್ಪು. ಅವರು ದೇವರು ನಮ್ಮ ಮನೆ ಬರದಾಗ ಬರ್ದಿದ್ದ ಅಂದ್ರೆ ಕೊಟ್ಟಿರ್ತೀವಿ. ಅವನು ಬಿಡ್ತೀವಿ ನಾವು, ಅವನು ಮರಿತೀವಿ ನಾವು. ಒಟ್ಟು ನುಗ್ಸಿದ್ಕೊಂಡು ಏನಾರು ಒಂದು ಸುಧಾರಿಸ್ಕೊಂಡು ದಡಕನ ಹೋಗಿ ಅವನ ಹತ್ರ ಊದಕ್ಕೆ ಬೀಳ್ತೀವಿ. ಊದಕ್ಕೆ ಬಿಡ್ಕೊಂಡು ಬರೀ ತಲೆ ಬೋಳ್ಸಿ ಕಳಿಸ್ತಾನೆ. ಇವ್ನು ತಗೋರಿ ನೋಡೋಣ, ಇನ್ನೊಮ್ಮೆ ಮುಂದೊಂದು ತಿರುಗಿ ಬರ್ರಿ ಸ್ಕ್ಯಾನಿಂಗ್ ಮಾಡೋಣ. ಚಿಕ್ಕೊಂಡಿ ಒಂದು ಕೈ ಮತ್ತು ಶುಗರ್ ಐತಿ, BP ಹಚ್ಚೈತಿ, ಅದಕ್ಕೆ ಹೆಂಗಾಗುತ್ತೆ ಇಟ್ಟು ಬಿಡ್ತಾರೆ ಪಾಯಿಂಟ್. ಸಣ್ಣಗೆ ಜಗ್ಕೊಂಬಿಡ್ತಾನವ. ಯಾವ ದೇವ್ರು ಹೇಳ್ತಾವ ಹಿಂಗೆ ನಂಬಿಕೊಂಡು ಹೋದ್ರೆ ದೇವ್ರ ಕಣ್ಣು ತೆಗೆದಿರ್ತಾನೆ. ನಿನ್ನ ದೇವರೇ ನಿನಗೆ ಗೊತ್ತಿಲ್ಲ. ನಿನ್ನ ದೇವ್ರು ಯಾವುದು? ಮತ್ತು ಕಾಲಿಗೆ ಯಾಕೆ ನಮಸ್ಕಾರ ಮಾಡಬಾರ್ದು? ನಿನ್ನ ದೇವರೇ ನಿನಗೆ ಗೊತ್ತಿಲ್ಲ ಅಂದ್ರೆ ಕಾಲಿಗೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ನಿನಗೆ ಗೊತ್ತಿಲ್ಲ. ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ರೆ ಈಕಿ ಹೇಮರೆಡ್ಡಿ ಮಲ್ಲಮ್ಮ ತಿಳ್ಕೊರಿ. ಇನ್ನರ ಮಾಡ್ರಿ, ಅಮಾಸ್ಕೊಂಡು ನಿಮ್ಮೇನು ತೊಗೊಂಬರ್ರಿ, ತಂದ್ಕೊಡಿ ನಟ್. ಕಟ್ಕೊಡಿ ಮನುಷ್ಯರು. ಎಲ್ಲರಿಗೂ ಒಂದೇ ಹೇಳೀನಿ, 5 ನಿಮ್ಮ 1000 ರೂಪಾಯಿ ಇವ್ರು ತಂದ್ರಿ. ಐದು ನಿಂಬೆಹಣ್ಣು ಪ್ರತಿ ಅಮಾವಾಸ್ಯೆ ಒಂದೊಂದು ನಿಂಬೆಹಣ್ಣು ಮಾತಾಡ್ದ, ಊಟ ಮಾಡ್ದ, ನಾಷ್ಟ ಮಾಡ್ದ, ಕಪ್ಪು ಚಹಾ ಕುಡಿದ ನೀನು ಗಂಡನ ಕರ್ಕೊಂಡು ಬರಬೇಕು. ಉಣ್ಲಿ, ತಿನ್ನಲಿ, ಚಹಾ ಕುಡಿಲಿ, ಮಾತಾಡಲಿ, ಅವಾಗ ಫುಲ್ ಪರವಾಗಿಲ್ಲ. ಆದರೆ ಮಡಿ ಹುಡಿಲಿಂದ ಬಂದ ಅಂಗಾರದಾಗೆ ಹುಡುಗಿ ಹಚ್ಕೊಂಡಿಂದ ನೀನು ಚಹಾ ಕುಡಿ ಊಟ ಮಾಡಿ. ಮಧ್ಯಾಹ್ನಕ್ಕೆ ಆಮೇಲೆ ಎಲ್ಲರಿಗೂ ಉಡಿ ತುಂಬ್ತಾನೆ ಅಜ್ಜ. ನಿನ್ನ ಊಟದಾಗ ಏನು ಬರ್ತೈತಿ ಅದು ನನ್ನ ನಶೆ ಬಂತ ತಿಂದು ಹೋಗಿ ಅವ್ರು ನೀವು ಹೇಳ್ಬಾರ ಕಟ್ಕೊಡಿ. ಅಮಾವಾಸ್ಯೆ ಒಂದೊಂದು ನಿಮ್ಗೆ ತರೋದು ಮೊಹರಂ ಅಂತ ನಿಮಗೆ ದೇವರು ಕೊಡ್ತಾನೆ, ನೋಡ್ತಿರ್ಬೇಕಾದ್ರೆ ನೋಡ್ಕೊಡಿ. ನಿನ್ನ ದೇವ್ರು ಯಾವ್ದವ? ಬೀರಪ್ಪ. ಇವಾಗ ಕ್ವಾರಪ್ಪ ಯಾರು? ನಿನ್ನ ದೇವ್ರು ಬೀರಪ್ಪ, ಇವಾಗ ಕ್ವಾರಪ್ಪ. ಬೆಳಬದಿಯಲ್ಲಿ ಇಟ್ಟಪ್ಪ ಕೊರಪ್ಪ.
ಇಷ್ಟು ಸ್ಟ್ಯಾಂಡರ್ಡ್ ಇಷ್ಟೊತ್ತನ ಬಂದ್ರೆ ಇಲ್ಲಿ ತಾಸು ಗಂಟಲೆ ನನ್ನ ದೇವರು ನನ್ನ ಗಂಡನ್ನು ಅಲ್ಲೆಲ್ಲ ಬಂದಿದ್ದೀನಿ ಇಲ್ಲಿ ನಿಂತು ಬೇರೆ ಹೋಗ್ಬಿಡಿ ಕನ್ಫ್ಯೂಸ್. ಯಾವಾಗ ನಿಮಗೆ ದೇವರು ನನ್ನ ಗಂಡನ ನನಗೆ ದೇವರನ್ನು ಬುದ್ಧಿ ಕೊಡ್ತಾನೆ ಅವಾಗ ಮಕ್ಕಳು ಆಗ್ಬಹುದು. ಕನ್ಫ್ಯೂಸು 5 ನಿಮಿಷ ತೊಗೊಂಬಂದೇ ಇಲ್ಲ. ಇದನ್ನ ಪರೀಕ್ಷೆ ಮಾಡಕ್ಕೆ ಕೊಟ್ಟಿರ್ತೀನಿ. ಇಲ್ಲಿಂದ ಡಾಕ್ಟರ್ ಸೇರಿಸ್ಕೊಬೇಡಿ, ಔಷಧ ಗುಳಿಗೆ ಎಣ್ಣೆ ಚೆಕ್ ಮಾಡಿಕೊಂಡು ಎಲ್ಲ ಪರೀಕ್ಷೆ ಮಾಡಿ. ಎಲ್ಲರಿಗೂ ಹೇಳೋದು ಒಂದ, ನಿಮ್ಗೊಂದು ಬೇರೆ ಹೇಳೋದು ಬೇಕಾದ ನೋಡ್ರಿ, ಬೇಕಾದಂದ್ರೆ ಬೇಕಾದ ಎದ್ದು ಅವನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಕಲಿತು ಸುಖ ತಿಂದು ಸಮಾಜಗಳಿಂದ ನಾವು ತೊಗೊಂಡ್ಬರ್ಬೇಕು. ಮಾಡ್ಕೊಂಡು ಊಟ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಹಾಕೊಂಡು ಬರಬೇಕು. ನೀವು ಬೇಕಾದ ದುನಿಯಾ ಮಾಡ್ಕೊಂಡು ಆದರೆ ಅವ್ರನ್ನ ಮಾತಾಡ್ಸ್ಕೊಂಡು ಕಲ್ಯಾಣ ಆಕಿಗೆ 10 ವರ್ಷ ನಿನ್ನ ಗಂಡನ ಕಾಲಿಗೆ ಒಮ್ಮೆ ನಮಸ್ಕಾರ ಮಾಡಿಯಾ? ದಿವಸ ಇಲ್ರಿ, ಶ್ರಾವಣ ಮಾಸ ಬಂದಾಗ ಸ್ವಾಮಿಯವ್ರು ಹೇಳ್ತಾರೆ, ಶ್ರಾವಣ ಮಾಸದಾಗಂದ ಒಂದಿಟ್ಟು ಶ್ರಾವಣ ಮಾಸದಾಗ ಎಷ್ಟ ಗಂಡ ಉಳಿದ ಟೈಮ್ನಾಗಿವ ಬಾಂಡ ನೀವ ಇನ್ಮೇಲೆ ಎದ್ದು ಕೊಳ್ಳಿನ ನಮಸ್ಕಾರ ಮಾಡು. ಹೇಮರೆಡ್ಡಿ ಮಲ್ಲಮ್ಮ ಅದು ಹೋಗಿ ಅಮರ್ಸ್ಕೊಂಡ್ ತೊಗೊಂಡು ನಿಮ್ಮೇನು ಧನ್ಯಮ್ಮ ಇನ್ನು 3 ತೊಗೊಂಡು ಬರ್ಬೇಕು. ಗಾಳಿ ಕೊಟ್ಟು ಎಷ್ಟು ವರ್ಷ ಏ ತಾಯಿ ಯಾವಾಗ ಎದ್ದು ಹೋಗ್ಬಿಡು, ನಿನಗೆ ಕುಂದ್ರ ಮನಸ್ಸು ಸಾಲಿಕಂದ್ರೆ ಇದು ಒಬ್ರಿಗೊಬ್ರು ತಾಳಿಲ್ಲದ ಕುಂತ್ರಿ ಅಂದ್ರೆ ಬರಬೇಡ್ರಿಲ್ಲ ನೀವು ಯಾರು. ಇದು ಹೊರಗೆ ಪಾವತಿ ಹರಿಸಿ ಬರೋದು ದೇವರಲ್ಲಿದು. ಅವ್ರಿಬ್ಬರನ್ನ ಎಬ್ಬಿಸ್ಬಿಡು, ಕಳಿಸ್ಬಿಟ್ಟು ಊರಿಗೆ ಹೋಗ್ಲಿ. ಅವು ಎರಡು ಶಟ ಮಧ್ಯವಲ್ಲ, ಅವು ಕಳಿಸ್ಬಿಡಕಿನ ಯಾವ್ರಕ್ಕೆ. ಯಾಕೆ ಭಯ ಇಲ್ಲ ನನಗೆ, ಇವ್ರದ್ದು ಭಯ ಇಲ್ಲ. ಭಾಳ ನೀವು ಹುಚ್ಚದನ ಮಾಡಿದ್ರಿ ಅಂದ್ರೆ ಚಂಡ ಹಿಡಿದು ಒಗದ ಬಿಡ್ತೀವಿ ನಾವು ಇಲ್ಲೇ. ಎಲ್ಲರೂ ರೊಕ್ಕ ಕೊಟ್ಟಿದ್ರೆ ಹೇಳ್ರಿ, ಯಾರಿಗಾರ ಅವ್ರನ್ನ ಹಿಡ್ಕೊಂಡು ಹೊಡೆದ್ ಬಿಡ್ರಿ. ಯಾರಿಗಾರ ರೊಕ್ಕ ಕೊಟ್ಟು ನೀವು ಏನಾರ ಬಂದಿದ್ರೆ ಅವ್ರನ್ನ ಹಿಡ್ಕೊಂಡು ಹೊಡೆದ್ ಬಿಡ್ರಿ. ನನ್ನಿದ್ರಿಗೆ ನಾನಂತೂ ರೊಕ್ಕ ನಾವಲ್ಲ, ಮೊದಲು ಪವಾಡ ಮಾಡಿ ತೋರಿಸ್ತೀನಿ. ಹಿಕ್ಕಟ್ಟು ನಿಮ್ಮನ್ನು ಕೇಳೋದು ದೇವ್ರಿಗೆ ಕೇಳ್ತಾನೆ. ಮೊದಲ ಬೂದಿ ನಂಬಕ್ ಕಲ್ಕೋರಿ. ನಿನ್ನ ಕಲ್ಯಾಣ ಆಗಿ ಎಷ್ಟು ವರ್ಷ ಆಯ್ತು? 6 ವರ್ಷ. ಆರು ವರ್ಷದ ಹಳೆ ದೇವ ಬೀಳ್ ಅಂತ ಹಚ್ಚಿರ್ತೀವಿ. ಯಾಕೆ ಒಂದೊಂದು ದೇವ ಬಳಸ್ಬಿಟ್ಟಿರ್ತಾರೆ ಒಬ್ಬೊಬ್ಬರು. ಈಗ ಗುಳಿಗೆ ಬಳಿ ತೊಗೊಂಡು ಹೋಗ್ಬೇಡಮ್ಮ. ಇದು ಮೇಗಿನ ಯಾರು ಹೆಚ್ಚು ಗುಳಿಗೆ ತೊಗೊಂಡಿರ್ತಾರ ಆ ಹೆಣ್ಮಕ್ಳಿಗೆ ಮೈ ಬರಕ್ಕೆ ಹತ್ತಿರಕೊಂಡೆ ಅಲ್ಲಿ ಸಂತಾನ ಭಾಗ್ಯ ತಪ್ಪಾಗಿಲ್ಲ. ಅದಕ್ಕೆ ದೇವ್ರೇನು ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಹೆಚ್ಚಾಗಿ ಊಟ ಮಾಡ್ಕೊಂಡಿರ್ತೀವಿ. ಗುಳಿಗೆ ತೊಗೊಂಡು ಡಾಕ್ಟ್ರ್ ಮಾತು ಕೇಳಿ ಮೈ ಬರಕ್ಕೆ ಹತ್ತಿರ್ತೀವಿ. ಮೈ ಬರಕ್ಕೆ ಹತ್ತಿದ ಕೂಡಲೇ ಕೊಡು ಪರಮಾತ್ಮಂತಾನೆ. ಯಾವ ಸ್ಟೇಜ್ನೊಳಗಿದ್ರೆ ಮಾತ್ರ ಆ ಸ್ಟೇಜ್ನಾಗ ಕೊಡ್ತೀನವ. ನೀನು ಅವನ ಮಾತು ಕೇಳಿ ನನ್ನ ಮಾತು ಕೇಳಿಲ್ಲ, ನನ್ನ ಕಡೆ ನೀವು ಹಾಳಿ ನೋಡಿಲ್ಲ, ಡಾಕ್ಟ್ರ್ ಕಡೆ ಹಾಳಿ ನೋಡಿ
ನಾನು ಏನು ಮಾಡೋಕ್ಕಾಗೋದಿಲ್ಲ. ಟೈಮ್ ಮಿಕ್ಕಿದ್ದೆ ಅಂದ್ಬಿಡ್ತೇನೆ ನಿಮ್ಮ ಮನೆಗಿಂತ ಉಳಿಸೋದಕ್ಕೆ ಹೋಗ್ಬೇಕು. ನೋಡೋಣ, ದೇವರನ್ನ ಜಗತ್ತಿನಲ್ಲಿ ತೋರಿಸ್ತೇನೆ. ಪ್ರತಿ ಅಮಾವಾಸ್ಯೆ ಒಂದೊಂದು ನಿಂಬೆ ಮಾತಾಡ್ದ, ಊಟ ಮಾಡ್ದ, ನಾಷ್ಟ ಮಾಡ್ದ, ಕಪ್ಪು ಚಾ ಕುಡಿದ ನೀವು ಬರ್ಬೇಕು. ಇಲ್ಲಿಗೆ ಬಂದು ನಿಮ್ಗೆ ಮುಟ್ಟು ಮಠ ಬೂದಿ ಹಚ್ಕೊಂಡು ಮಠ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಮಾತಾಡೋದೊಂದು ಮುಟ್ಟಿಸಿದ್ರಿ ಮೂಕ ಬರ್ತಾರೆ. ಬಟ್ ಏನೂ ಆಗದ ಬಂದು ಮುಟ್ಟಿಸಿದ್ರಿ ಉಪವಾಸ ಇಲ್ಲ. ಅವ್ರಿಗೆ ಗಣಮಕ್ಕಳಿಗೆ ಎಲ್ಲ ಪರವಾಗಿ ಇರ್ತೈತೆ. ಉಣ್ಲಿ ತಿನ್ಲಿ ಮಾತಾಡಲಿ ಚಾ ಕುಡಿದ್ರಿ ಬರೋ ಬೇಕಾದ್ರೆ ಒಂದು ಸೆರೆ ಕೊಟ್ಟರು ಬರಲಿ. ಕಣ್ಣು ತೆಗಿಬೇಡ ಅಂತ ಹೇಳ ಯಾರು ಹೆಣ್ಮಕ್ಳು ಭಾಳ ಕಣ್ಣು ಬಿಡಿಸ ಅವ್ನು ಹೊಡ್ಕೊಂಬ ಕೊಂಡು ಹಾಕವ. ಯಾಕಂದ್ರೆ ಎಪ್ಪೇಳ ತೆಗಿಯಾಕೆ ಬರುವಂತ ನೀನು ಅಮಾವಾಸ್ಯೆ ಅವ್ರು ಬರಬೇಕು. ನೀವು ಮಾತಾಡು, ಹುಣ್ಣು ತಿನ್ನು ಚಾ ಕುಡಿ ಎಲ್ಲ ಇನ್ಮೇಲೆ ದವಾಖಾನೆ ಸರಿಸುವ ಬೇಡ್ರಿ. ಅಮಾವಾಸ್ಯೆ ನಿಂಬೆ ಅಂತ ಒಪ್ಪಿಸಿ ಸ್ವಲ್ಪ ಬನ್ನಿಪುರಿ ವೀಕ್ಷಕರೇ, ಇಲ್ಲಿ ಗದಗ ತಾಲೂಕು ಹರ್ತಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರು ಅಂತ. ಅಮ್ಮ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರಮ್ಮ? ಕಷ್ಟಗಳಂದ್ರೆ ಸರ ಅದೇನು ಒಂದು ಎರಡು ಹೇಳುವಷ್ಟು ಸುಲಭಿಲ್ಲ. ನಾವು ಬರೋಕತ್ತಿ ಅಲ್ಲಿ 36-38 ವರ್ಷ ಆಯ್ತು ನಾವು ಈಗ ಬರೋಕತ್ತಿ. ಫಸ್ಟಿಗೆ ನಾವು ಬರೋ ಮುಂದೆ ಜನತಾ ಪ್ಲಾಟ್ ಇತ್ತಿದ್ದು. ಇಲ್ಲೆಲ್ಲ ಕಲ್ಯಾಣ ಮಂಟಪ ಎಲ್ಲ ಏನೂ ಇದ್ದಿಲ್ಲ. ಅವತ್ತಿನ ಪರಿಸ್ಥಿತಿ ಒಳಗೆ ನಾವು ಬಂದೀವಿ. ಫಸ್ಟಿಗೆ ನಾ ಬರ್ಬೇಕಾದ್ರೆ ಇನ್ನು ಹುಡ್ರಿಗೆ ಏನಾಗಿದ್ದಿಲ್ಲ. ನನಗೆ ಸ್ವಲ್ಪ ಗಾಳಿ ಸಾಕಾಯಿತು. ಫಸ್ಟಿಗೆ ಓಂ ಪ್ರಥಮ ಬರ್ಬೇಕಾದ್ರೆ ರವಿವಾರ ದಿವಸ ಇದು ಬೇಸ್ತಾರ ದಿವಸ ಬಂದ್ವಿ. ಅವತ್ತು ಅಜ್ಜಂದು ಹೇಳಿಕೆ ಆಗಿಲ್ಲ. ಫಸ್ಟಿಗೆ ಯಾವತ್ತ ಬಂದಿದ್ದು ನಾವು. ದಿವಸ ಗುರುವಾರ ದಿವಸ ಶುಕ್ರವಾರ ದಿವಸನ ಅಮಾಸೆ ಇತ್ತು. ಮತ್ತು ವಸ್ತಿ ಉಳ್ಕೊಂಡಿವಿ. ಅವತ್ತು ವಸ್ತಿ ಉಳ್ಕೊಂಡು ಶುಕ್ರವಾರ ದಿವಸ ಇಡೀ ಜಗತ್ತನ್ನು ಅಡ್ಡಾಡಿದ್ರೂ ಆರಾಮಾಗಿದ್ದಿಲ್ಲ. ಒಂದು ದೇವರು ಉಳಿಲಿಲ್ಲ, ಒಂದು ದವಾಖಾನೆ ಉಳಿಲಿಲ್ಲ. ಇಲ್ಲಿ ಬಂದು ಶುಕ್ರವಾರ ದಿವಸ ಅಮಾಸೆ ದಿವಸ ನಾನು ಬೆಳಗ್ಗೆ 9:20 ಅಜ್ಜ ಗದ್ದಿಗೆ ಆತನಲ್ಲ ನಿಂತಾಗ ಹೇಳಿಕೆ ಆಯ್ತು, ಇಲ್ಲ ಕಲಿಯುಗದ ಗಾಳಿ ಸಾಕಾಯ್ತು, ನಾನು ಆರಾಮ ಮಾಡ್ತೀನಿ ಅಂತೇಳಿ. ನೀವು ಅವ್ರ ಯಜಮಾನ್ರನ್ನ 5 ಬಿಸ್ತಾರ ಬಾ ಅನ್ನು ನಾನು ತೊಗೊತೀನಿ ಏನಿದ್ದು ಅಂತಂದ್ರೆ. ಆ ಪ್ರಕಾರ ನಾವು 5 ಬಿಸ್ತಾರ ನಾವು ಗಂಡ ಹೆಂಡ್ತಿ ಬಂದ್ವಿ. 5 ಬಿಸ್ತಾರ ಗಂಡ ಹೆಂಡ್ತಿ ಬಂದು ಹೊತ್ತಿನಾಗ ಒತ್ತಟ್ಟು ಹೆಣ್ಮಕ್ಳು ಒತ್ತಟ್ಟು ಗಂಡ್ಮಕ್ಳು ಕುಂತಿದ್ವಿ. 3ನೇ ಬಿಸ್ತಾರಲ್ಲಿ 4ನೇ ಬಿಸ್ತಾರಲ್ಲಿ ಒಂದು ಕಡೆ ಬಾಳೆಹಣ್ಣು ತೂರ ಕೊಟ್ಟ ನನ್ನ ಉಡಿಯ ಬಂದು ಬಿತ್ತು. ಅದು ಗದ್ದಿಗೆ ಮ್ಯಾಗ ಕುಂತ್ಕೊಂಡು ಒಂದು ಕಡೆ ತೂರ ಕೊಟ್ಟ ನಮ್ಮ ಮನೆಯವ್ರ ಉಡಿಯಾಗ ಬಿತ್ತು. ನಿಮ್ಮ ಬೋಗದಾಗ ನಿಮ್ಮ ನಸೀಬದಾಗ 2 ಗಂಡು ಹುಡ್ರದಾವ ಅಂತೇಳಿ ಗಣಮಕ್ಳು ಅದಾರ ಅಂತೇಳಿ. ಆ ಪ್ರಕಾರ 2 ಗಣಮಕ್ಳು ಆದ್ರು. ಹೊಳ್ಳಿ ನಮ್ಮ ತವ್ರ ಮನೆದು 8 ಕೂರಿಗೆ ಆಸ್ತಿ ಯಾರೂ ಲಪ್ಪಿಸಾಕತ್ತಿದ್ರು. ಬಂದು ಅಜ್ಜಿಗೆ ಬೇಡ್ಕೊಂಡು ಅಜ್ಜಂಗೆ ಕೇಳಿದ್ವಿ ನಾವು. ಕೇಳ್ಕೊಂಡಾಗ ತೆಲಿ ಮೇಲೆ ಕಲ್ಲು ಬೇಕಾದಂಗೆ ತೆಲಿ ಮೇಲೆ ಕಲ್ಲು ಹಾಕಿದ್ರೂ ಯಾವನೂ ಏನು ತೊಗೊಳಕ್ಕಾಗೋದಿಲ್ಲ. ಅದ್ರಂದು ಹಿಡಿ ಮಣ್ಣು ಮುಟ್ಟಕ್ಕಾಗೋದಿಲ್ಲ. ಕಟ್ಟಿಕಲ್ 10 ವರ್ಷಕ್ಕಾರ ಕಟ್ಟಿಕಲ್ ಕಟ್ಟಿ ಹೊಂದಿಸ್ತೀನಿ, ಚಿಂತೆ ಮಾಡಿಬಿಡ್ರಿ ಅಂತ ಹೇಳಿದ್ದ. ಆ ಪ್ರಕಾರ ಆಸ್ತಿನೂ ನಮಗೆ ಸಿಕ್ತು, ಆಸ್ತಿನೂ ಉಳ್ಕೊಂತು. ಹೊಳ್ಳಿ ನಮ್ಮ ಬಂಧುಗಳು ತವ್ರ ಮನೆ ಬಂಧುಗಳಾಗ ಎಲ್ಲರೂ ಇಲ್ಲೇ ನಡ್ಕೊತೀವಿ. ನಮ್ದು ಏನಿದ್ರೂ ಕಾಯಿಲೆ ಏನೋ ನಾವು ದವಾಖಾನಿಗೆ ಹೋಗೋದಿಲ್ಲ. ಲಿಂಬೆ ಹಣ್ಣಿನ ಗುಳಿಗೆ ಆ ಥರನ ಔಷಧ ನಮ್ಮ ಆತ್ಮದೊಳಗೆ. ಕಲಿಯುಗದ ದೇವರು, ನಲದಾಡುವಂಥ ಕಲಿಯುಗದ ದೇವರು. ಎಲ್ಲಿ ಹುಡುಕಾಡ್ಕೊಂತ ಹೋದ್ರು ಸಿಗುವಂಥ ದೇವರಲ್ಲ. ಆದ್ರೆ ಎಲ್ಲಿಯಾದ್ರೂ ಹೋಗ್ಬೋದು. 5,000 ಕೊಡ್ರಿ, 10,000 ಕೊಡ್ರಿ, ಕನಿಷ್ಠ ಒಂದು 101 ತೊಗೊತಾರೆ ಆಸೆಗೆ ಬಿದ್ದು. ಇವು ನಮ್ಮಪ್ಪ ನಿಮ್ಮಂತ ನಲ್ದಾಡೋ ದೇವ್ರು ಅಂಥದ್ದು ಏನು ತೊಗೊಳ್ಳೋಂಥ ಮನುಷ್ಯನೂ ಅಲ್ಲ. ನಾವು ಬೇಡ್ಕೊಂಡಿರ್ತೀವಿ, ನಾವು ಬೇಡ್ಕೊಂಡು ಹರಕೆ ಮುಟ್ಟಿಸ್ಬೇಕು ಅಪ್ಪಗೆ. ನಾವು ಮಾಡಿರ್ತೀವಿ, ನಮಗೆ ಒಳ್ಳೇದು ಮಾಡಿರ್ತಾನೆ, ಅವ್ಗೆ ಹರಕೆ ಮುಟ್ಸಕ್ಕೆ ಬಂದಿರ್ತೀನಿ. ನಾವು ನಮ್ಮ ಊರೊಳಗೆ 2 ತುಲಾಭಾರ ಮಾಡಿದ್ವಿ. ಇಲ್ಲಿ ಹೆಬ್ಬಳ್ಳಿ ಒಳಗೆ 2 ತುಲಾಭಾರ ಮಾಡಿದ್ವಿ. ನಾವು ಬೇಡ್ಕೊಂಡಿದ್ದ ಯಶಸ್ವಿ ಆಯ್ತು. ಹೊಳ್ಳಿ ನಮಗೊಂದು ಇರಾಕ್ ನೀಲಿ ಇದ್ದಿಲ್ಲ. ಸಣ್ಣ ಮನೆ ಇತ್ತು, ಚಾದ ಅಂಗಡಿ ಮಾಡ್ಕೊಂಡಿದ್ವಿ ನಾವು ಫಸ್ಟಿಗೆ. ಆ ಸಣ್ಣ ಮನೆ ಒಳಗನ ಅದನ್ನು ಹಾಕಿಸ್ಕೊಂಡ್ವಿ. ಹೊಳ್ಳಿ 2 ಗುಂಟೆ ಜಗ ಹಿಡಿದು ಅಜ್ಜನ ಆಸ್ಪತ್ರೆ 2 ಗುಂಟೆ ಜಗ ಹಿಡಿದು ಲಾಕ್ಡೌನ್ಯಾಗ ಅಜ್ಜನ ಕೇಳಿದ್ವಿ, ಮತ್ತು ಮನೆ ಹಾಕ್ಸ್ಬೇಕಪ್ಪ ಹೆಂಗೆ ಮಾಡ್ಬೇಕು ಅಂತೇಳಿ. ಮನೆ ತಡೋರಿ ನಾ ಇರ್ತೀನಿ ಬಂದಿದ್ದಕ್ಕಂತಂದ್ರೆ. ಲಾಕ್ಡೌನ್ಯಾಗ 6 ತಿಂಗಳದಾಗ ಮನೆ ಮುಡಿತು. 50 ಲಕ್ಷ ರೂಪಾಯಿ ಮನೆ 6 ತಿಂಗಳದಾಗ ಮುಗೀತು.
ಅದು ಸತ್ಯ ನೋಡಿ ನಮ್ಮ ಊರಾಗ ಎಲ್ಲರೂ ಅದಾನಪ್ಪ ಗುರು ನಿಮ್ಮಿಂದ ಅಂತ ನಿಮಗೆ ನೆಂಬಿರಿ ನೀವು ಅದಾನ. ನಾವು ಇಡೀ ಊರು ಮಂದಿನ ಕರ್ಕೊಂಬಂದ್ವಿ ಬಿಡು, ಯಾರು ಬರ್ತೀನಿ ಅಂತಾರೆ ಅವ್ರು ಕರ್ಕೊಂಬಂದ್ವಿ. ನಿಮ್ಮ ಭಕ್ತಿ ನಾವು ಹೆಂಗೆ ಮೇಟ್ ತೋರಿಸ್ತೀವಿ, ತೋರಿಸೋದು ಅಷ್ಟೇ ನಮ್ಮದು. ಉಳಿದು ನಿಮ್ಮ ಜವಾಬ್ದಾರಿ, ಭಕ್ತಿ ನಂಬಿಕೆ ವಿಶ್ವಾಸ ಅದನ್ನು ನಾವು ಇಟ್ಟೇವಿ. ಹಂಗೆ ನೀವು ಉಳ್ಕೊಂಡು ಹೋಗ್ರಿ, ನಿಮ್ಮ ಕಡೆ ನಿಮಗೂ ಅಜ್ಜ ಒಲಿತಾನೆ. ಹೇಳಿಕೆ ಆದ್ರೆ ಬಂತಾರೆ, ಆಗದ ಇದ್ರೆ ಬಂತು. ನಾವು ಹೇಳಿಕೆ ಆಗಿಲ್ಲ ಅಂತ ಒಂದಿನ ನಾವು ಮನಸ್ಸಿನಾಗೆ ಅಂತೂ ಹೋಗಿಲ್ಲ. ಅಜ್ಜ ನಮಗೆ ಆಶೀರ್ವಾದ ಕೊಟ್ಟಾನೆ. ಅವ್ನು ನಿಂತರ ನಾವು ಮುಂದೂ ಬಂದೇವಿ. ಟ್ಯಾಕ್ಟ್ರಿ ತೊಗೊಂಡೇವಿ, ಅಶೋಕ್ಲನ್ ಗಾಡಿ ತೊಗೊಂಡೇವಿ. 6 ತಿಂಗಳದಾಗ ಅಜ್ಜನ ಮನೆಗೆ ಇದಕ್ಕೆ ಏನಪ್ಪ ಅಂದ್ರೆ ಒಬ್ಬಲಿಂಗಿ ಕರೆದು ತುಲಾಭಾರ ಮಾಡಿ ಇಡೀ ಊರು ಮಂದಿನ ಖುಷಿಪಟ್ರು. ಆಗ್ಲಾರ್ದು ಸನ್ನಿವೇಶ ನಮಗಾಗ್ಯಾವ. ಹೊಳ್ಳಿ ನಮ್ಮ ಮಗಂದು ಒಂದು ಲಗ್ನದ ಸಮಸ್ಯೆ ಬಂದಿತ್ತು. ಬೇಕಂತ ಮಾಡ್ಯಾರ, ತಲೆ ಕೆಡ್ಸ್ಕೊಬೇಡ, ನಾವು ಊರು ಬಿಟ್ಟು ಹೋಗ್ಯನಪ್ಪ ಅಂದೆ. ಸ್ವಲ್ಪ ಊರಾಗ ಇರೋಕೆ ಅಲ್ಲಿ ನನಗಂಥದ್ದೊಂದು ಪರಿಸ್ಥಿತಿ ಬಂದೈತಿ. ನೀನು 4 ಮಂದಿ ಕೂಡಿದಾಗ ಅವ್ರು ಏನು ಇದನ್ನು ಮಾಡ್ತಾರೆ ಅವ್ರ ಮಾತಿಗೆ ಒಪ್ಪಗೋ. ಇದ್ದು ಮರಿ ಮಾರಿ ನೀ ಕೊಡು, ಗುಡ್ಸಲ್ದಾಗಿರು, ನಿನ್ನ ಎಬಿಸಿ ನಾನು ಊರ ಮೆರೆಸಿ ತೋರಿಸ್ತೀನಿ ಅಂತ. ಅದ ಪ್ರಕಾರನಾಗೈತಿ. ಸತ್ಯ ಅಂದ್ರೆ ಸತ್ಯ ಒಂದು ಎಷ್ಟು ಹೇಳ್ಕೊಂಡ್ರು ನಮಗೆ ಕಮ್ಮಿನಾಗ. ಅದ್ರ ನನಗೇನು ಒಟ್ಟು ಮಾತಾಡ್ಬೇಕು ಅನ್ನೋದೊಂದು ಆಸೆ. ಅಜ್ಜಂದು ನನಗೆ ಇದನ್ನು ಹೇಳ್ಕೊಬೇಕಪ್ಪ, ನಂದು ಅಜ್ಜ ಪಾರು ಮಾಡಿದ್ದು ಹೇಳ್ಕೊಬೇಕಪ್ಪ ಅನ್ನೋದು ಖುಷಿಲಿಂತ ಮಾತಾಡಕ್ಕೆ ಬಂದಿನಲ್ಲ ವಿನ ನಾನು ಏನು ಕಷ್ಟದಂತ ಮಾತಾಡಕ್ಕೆ ಬಂದಿಲ್ಲ. ಎಂಥ ಕಷ್ಟ ಬಂದ್ರೂ ನೀನು ಅದೇಪ್ಪ, ಹಾಲಾಗಾರ ಎದ್ದು ನೀರಾಗಾರ ಎದ್ದು ಉಳಿಸಿ ಸಾಯಾರ ಬಿಡಿ. ಇದು ಒಂದು ತತ್ವ ನನ್ನ ಅಂತ್ಯಕ್ಕೆ. ನೀನು ಸಾಕಷ್ಟು ಜನ ಅಂದರೆ ಈಗ ತುಂಬ ಆರಾಮ ತಪ್ಪಿರುತ್ತೆ ಅವ್ರಿಗೆ, ಅವ್ರು ಕೂಡ ಇಲ್ಲಿ ಬಂದರೆ ಆರಾಮಕ್ಕಾರ ಮಕ್ಕಳದ್ರ ಮಕ್ಕಳ ಕತೆ 2 ಪಟ್ಟು ಅದ್ರ ಮಕ್ಕಳು ಕೊಟ್ಟಾನೆ. ಬೇಕಾದಂಥ ದವಾಖಾನೆ ಮಿಕ್ಕಿ ಬಂದಾರ ಇಲ್ಲಿ. ಕ್ಯಾನ್ಸರ್ ಇಡೀ ದವಾಖಾನೆಗೆ ಮಿಕ್ಕುವಂಥ ವಿಚಾರ ಅದು. ಬರೀ ಪಾಕಿಲ್ಲ ಖುಷಿ ಬೇಡ ಮಾಸ್ತಾನ ಅಜ್ಜರ್ ಮತ್ತು ಅವನಂತ ಕೆಟ್ಟ ಸತ್ಯ ಇದ್ದಿತ್ತು. ಆದ್ರೆ ನಾವು ನಂಬಬೇಕು. ನಂಬಿಕೆ ಇಲ್ಲಾರ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮುಂಚೆಗೆ ನಮ್ಮ ಕ್ಯಾನ್ಸರ್ ಆಗೋ ಪೇಷಂಟು ಇಲ್ಲಿ ಬಂದು ಆರಾಮ. ಹೌದು, ಎಲ್ಲ ದವಾಖಾನೆ ಮಿಕ್ಕಿ ಕ್ಯಾನ್ಸರ್ ಆಧಾರ ಅಂತಾರೆ. ಅಜ್ಜ ಹೇಳ್ತಾನೆ ಪಾಕಿಲ್ಲ ಖುಷಿ ಬೇಡಿ ತೊಂಬ್ರಿ ಅಂತ ಹೇಳ್ತಾನೆ. ಆ ಕುಸಿಬಿ ಎಣ್ಣೆ ಒಳಗೆ ಅಜ್ಜ ಆರಾಮ ಮಾಡ್ಯಾನಂದ್ರೆ ಅವನಲ್ಲಿ ಎಷ್ಟು ಸತ್ಯವಿದ್ದೈತು. ಮತ್ತು ಅವರು ನಮ್ಮಂಗೆ ಇದನ್ನ ಅವರು ಬಡತನ ಸೂಸೇ ಬಂದಾರ. ಮತ್ತು ನಾವು ಬಂದಾಗ ಇಷ್ಟು ಇಂಪ್ರೂವ್ ಇದ್ದಿದ್ದಿಲ್ಲ. ನಾವು ಫಸ್ಟಿಗೆ ಮೊದಲು ಯಾವ ಥರ ಇತ್ತು ಮೊದಲು ಯಾವ ಥರ ಇತ್ತು ಇಲ್ಲಿ ಫಸ್ಟಿಗೆ ಇಂದಿರಾ ಗಾಂಧಿದು ಪ್ಲಾಟ್, ಜನತಾ ಪ್ಲಾಟ್ ದೊಡ್ಡ ಬರ್ತಿದ್ವಲ್ಲ ಅವಾಗ. ಇಲ್ಲಿ ಎಡಕ ಬಲಕ ಕಟ್ಟಿ ಅಲ್ಲಿ ಈಚೆಗೆ ಎಡಕ ಬಲಕ ಇಷ್ಟು ಮನೆ ಇದ್ವು. ಆ ಮನೆ ಕಟ್ಟಿ ಮೇಲೆ ಜನರು ಕುಂದ್ರಾಕ್ಷಿ ಸಿಗಲ್ಲದಕ್ಕೆ ಹೋಗಿ ಕಟ್ಟಿ ಮೇಲೆ ಕುಂತ್ಕೊಂಡ್ರೆ ನಮ್ಮನ್ನು ಇರಿಸ್ಕೊಳಿಸಿದ್ರು ಅವರು. ಇವತ್ತಿನ ಟೈಮ್ದಾಗ ಅದನ್ನು ನೋಡ್ತೇವೆ, ಅವತ್ತು ಅದನ್ನು ನೋಡೇವಿ. ಇವತ್ತಿಲ್ಲಿ ಏನು ಇರ್ತೈತೆ ಅನ್ನೋದು ಪವಾಡ ನೋಡಿ. ಅವ್ರು ಯಾರೇ ಇಲ್ಲಿ ಅವ್ರ ಹೆಸರು ಹೇಳಕ್ಕಂತ ಆಗೋದಿಲ್ಲ. ಅವ್ರು ಕಟ್ಟಿ ಅವಾಗಲೇ ಕಾಡ್ತಿದ್ರ. ಅವಾಗಲೇ ಅಜ್ಜ ಏನು ಕೇಳೋದು ಅವ್ರಿಗೆ ಸರಿ ಇದ್ದಿದ್ದಿಲ್ಲ. ಯಾಕಂದ್ರೆ ಇದ್ದು ಸತ್ಯ ನೋಡ್ತಿದ್ನಲ್ಲ ಅಜ್ಜ. ಹಿಂದೊಂದು ಮುಂದೊಂದು ಅವ್ರಿಗೆ ಮಾಟ ಇವ್ರಿಗೆ ಮಂತ್ರ ಒಂದು ಏನೇನೂ ಇಲ್ಲ. ನೇರ ಕುಸ್ತಿ ಹೋಗಿದ್ರೆ ಅವ್ನು ನಂಬಬೇಕು. ಯಾವುದೂ ನಡೆಯಂಗಿಲ್ಲ, ಅದ್ರ ಸೇರೋದೂ ಇಲ್ಲ. ಪ್ರಾಮಾಣಿಕ ಭಕ್ತರು ಬೇಕು, ನಂಬಿಕೆ ವಿಶ್ವಾಸ ಬೇಕು. ಆದ್ರೆ ನಾವು ಗಂಡ ಹೆಂಡ್ತಿ ಅಂತೇಳಿ ಯಾರನ್ನ ಕರ್ಕೊಂಬಂದು ನಾವು ಎಡಕ ಬಲಕ ನಿಂತ್ಕೊಂಡು ನಮ್ಮ ಮಕ್ಕಳು ಕೊಡ ಅಂದ್ರೆ ಅವ್ರನ್ನ ಮಧ್ಯಾಹ್ನ ಮರದಿ ಕಳಿಸ್ತಾನೆ. ನಾವು ನೋಡಿದ ಕಣ್ಣೈತೆ, ನಡೆದಿದ್ದೈತೆ. ನಾವು ಬಂದು ಬರಾಕತ್ತಿ ಇವತ್ತ ನಿನ್ನೆಲ್ಲ 38 ವರ್ಷ ಆಯ್ತು ನಾವು ಬರಾಕತ್ತಿ. ನಮ್ಮ ಮಗನ 35 ವರ್ಷ ತಾವದಾನೀಗ. 38 ವರ್ಷ ಆಯ್ತು. ನಮ್ಮ ದಿನ ಮಕ್ಕಳಾಗಿದ್ದಿಲ್ಲ ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬರಾಕತ್ತಿ. ನಾವು ಬರೀ 5 ಮಂದಿ ಹೆಣ್ಮಕ್ಳು, 8 ಕುರಿಗೆ 9 ಕುರಿಗೆ ಆಸ್ತಿ ಯಾರಿಗೆ ಇವ್ರಿಗೆ ಆಗ್ಕೊಡ್ಬಾರ್ದು ಅಂತ ಒಂದು ಮಂದಿಗೆ ಅಭಿಪ್ರಾಯ ಭಾಳ ಇತ್ತು. ಆದ್ರೆ ನಮ್ಮ ಅಪ್ಪ ಸತ್ತುಳವ, ನೀವು ನಾನು ನಂಬಿರಿ, ನಿಮಗೆ ನಾನು ಅದನ್ನು ಉಳಿಸ್ಕೊಡ್ತೀರಿ ಅಂತ ಅದ ಭೂಮಿ ಊಟ ಮಾಡ್ತೀವಿ. ಈಗ ಇಲ್ಲಿ ಯಾವ್ಯಾವ ವಾರ ಗದ್ಗೆ ಹೇಳ್ತಾರೆ ಅಮ್ಮವ್ರು, ಇದು ಅಂದರೆ ಅಜ್ಜವರು ಯಾವ್ಯಾವ ವಾರ ಗದ್ಗೆ? ಆಯ್ತಾರ ಬೆಸ್ತಾರ ಅಮಾಸಿ ತಿಂಗಳದಾಗ 9 ವಾರ ಕೆಡ್ಚಂದಾಗ ಅಷ್ಟ ಅಜ್ಜ ಗದ್ಗೆ ಎತ್ತಂಗಿಲ್ಲ. 1 ತಿಂಗಳ. ಹೌದು, ಅಜ್ಜನ ಅಪ್ಪಣೆ ಅದು. ಅಂದ್ರೆ ಅವ್ರು ಕೆಡ್ಚಂದ ಅಂತೇಳಿ ಒಂದು ಸ್ವಲ್ಪ ಅಲ್ಲಿ ಅವ್ರದ್ದು ಒಂದು ಸಮಾಜದ ಒಂದು ಇದು ಇರ್ತೈತಿ. ಕೆಡ್ಚಂದಾಗ ಗದ್ಗೆ ಎತ್ತಂಗಿಲ್ಲ. ಹೇಳ್ತಾನೆ, ಕುರ್ಚೆ ಕುಂತ್ಕೊಂಡು ಹೇಳ್ತಾನೆ, ದಿನ ಬರ್ರಿ ಗದ್ಗೆ ಮ್ಯಾಗ ಕುಂತಾಗ ಹೇಳ್ಬೇಕಂತ ಏನು ಸಮಸ್ಯೆ ನಮಗೇನು ಅಭಿಪ್ರಾಯ ಇಲ್ಲ. ಎಲ್ಲಿ ಕುಂತು ಹೇಳಿದ್ರೆ ಅವ್ನ ಮಾತು ನಮಗೆ ಕರೆ ಬಂತಾವೆ. ನಾವೇನು ಗದ್ಗೆ ಮ್ಯಾಗ ಕುಂತಾಗ ಅಜ್ಜ ಕರಿತಾನ ನಾವು ಹೋಗ್ಬೇಕು ಅನ್ನೋದು ಅಭಿಪ್ರಾಯ ನಮ್ಮ ತಲೆಯಾಗ ಇರಬಾರ್ದು. ದಿನ ಬಂದ್ರೂ ದಿನ ನಮ್ಮ ಅಪ್ಪ ಏನು ನುಡಿ ಕೊಟ್ಟು ಕಳಿಸ್ತಾನೆ ಅದ ನಮಗೆ ಸತ್ಯ ಆಗ್ಯಾವ. ನಾವು ಬಂದೇವಿ, ಕೇಳಿ ಜಗ್ಗ ಸಾಕಷ್ಟಾಗ್ಯಾವ. ಸಾಕಷ್ಟು ವಿಷಯದಾಗ ನಾವು ಪಾರಾಗೀವಿ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.